ಇತ್ತೀಚಿನ ದಿನಗಳಲ್ಲಿ ಹೇರ್ ಫಾಲ್ ಅಥವಾ ಕೂದಲು ಉದುರುವಿಕೆ ಹೆಚ್ಚಿನ ಪ್ರಮಾಣದಲ್ಲಿ ಕಾಣಿಸ್ಕೊಳ್ಳುವಂಥದ್ದು ಮಧ್ಯ ವಯಸ್ಸಿನ ಜನರಲ್ಲಿ, ಮಹಿಳೆಯರಿರ್ಬೋದು, ಪುರುಷರಲ್ಲೂ ಇರ್ಬೋದು, ಸಾಮಾನ್ಯವಾಗಿ ಕಾಣಿಸ್ಕೊಳ್ಳುವಂಥದ್ದು. ಮುಖ್ಯ ಕಾರಣ ಇದಕ್ಕೆ ತುಂಬ ಯೋಚನೆ ಅಥವಾ ಸ್ಟ್ರೆಸ್, ಟೆನ್ಷನ್, ಉದ್ವೇಗ ಇದರಿಂದನೂ ಆಗುತ್ತೆ ಕೂದಲು ಉದುರುವಿಕೆ. ಅದೇ ರೀತಿಯಲ್ಲಿ ಯಾವುದೇ ರೀತಿಯಾದಂತಹ ಕೆಮಿಕಲ್ಸಿಂದ, ಶಾಂಪೂ ಆಗ್ಬೋದು, ಸೋಪ್ ಆಗ್ಬೋದು, ಕಂಡೀಷನರ್ ಇರ್ಬೋದು, ಹೇರ್ ಆಯಿಲ್ ಇರ್ಬೋದು, ಇದರ ಬಳಕೆ ಹೆಚ್ಚಿನ ಮಟ್ಟದಲ್ಲಿ ಆಗೋದ್ರಿಂದ ಸಹ ಕೂದಲು ಉದುರುವಿಕೆ ಕಾಣಿಸ್ಕೊಳ್ಳುತ್ತೆ. ಮಹಿಳೆಯರಲ್ಲಿ ಸಾಮಾನ್ಯವಾಗಿ ಹಾರ್ಮೋನ್ಸಿನ ಕೊರತೆ ಅಂತ ಕರಿತೇವೆ. ಅಂದರೆ ಥೈರಾಯ್ಡ್ ಸಮಸ್ಯೆ ಇದ್ದವರಲ್ಲಿ, PCOD ತೊಂದರೆ ಇದ್ದವರಲ್ಲಿ ಸಹ ಹೇರ್ ಫಾಲಿನ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ. ಕೂದಲು ಬುಡದಿಂದ ಎಲ್ಲ ಕಡೆ ಜನರಲ್ ಆಗಿ ಕೂದಲು ಉದುರುವಿಕೆ ಕಾಣಿಸ್ಕೊಳ್ಳುತ್ತೆ. ಹಾಗೆ ಕೆಲವೊಂದು ಸಲ ಪುರುಷರಲ್ಲಿ ಸಹ ಈ ಥರ ಕೂದಲು ಉದುರುವಿಕೆ ಒಂದೊಂದು ಗುಂಪಲ್ಲಿ ಕಾಣಿಸ್ಕೊಳ್ಳುತ್ತೆ. ಸೊ ಗುಂಪಿಂದ ಸಹ ಕೂದಲು ಉದುರುವಿಕೆ ಆಗಬಹುದು, ಅಥವಾ ಜನರಲ್ ಆಗಿ ಕೂದಲಿನ ಉದುರುವಿಕೆ ಹೆಚ್ಚಿನ ಪ್ರಮಾಣದಲ್ಲಿದ್ದು ಕೂದಲಿನ ಬೆಳವಣಿಗೆ ಕಡಿಮೆ ಆಗಿ ಕಾಣಿಸ್ಕೊಳ್ಳೋ ಸಾಧ್ಯತೆಗಳು ಹೆಚ್ಚಿದೆ.